ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘ ಹಾಗೂ ಶ್ರೀ ಸಾಯಿ ಸೇವಾ ಟ್ರಸ್ಟ್ ವತಿಯಿಂದ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗಾಗಿ ಐಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ, ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧಿ ವಿತರಣೆ, ಉಚಿತ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರವನ್ನು ಬೆಂಗಳೂರಿನ ಡೊಂಗಣ ಆಟದ ಮೈದಾನ ಶಂಕರ್ನಾಗ್ ಸರ್ಕಲ್ನಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ರವಿ ಸುಬ್ರಹ್ಮಣ್ಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಕಟ್ಟಡ ಕಾರ್ಮಿಕರು ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಐಡಿ ಕಾರ್ಡ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ, ಉಚಿತ ಔಷಧಿ ವಿತರಣೆ, ಉಚಿತ ನೇತ್ರ ತಪಾಸಣೆ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ನೂರಾರು ಕಟ್ಟಡ ಕಾರ್ಮಿಕರು ಹಾಗೂ ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ವಿವಿಧ ಆರೋಗ್ಯ ಸೇವೆಗಳ ಸದುಪಯೋಗ ಪಡೆದುಕೊಂಡರು. ಕಾರ್ಮಿಕರ ಕಲ್ಯಾಣ, ಆರೋಗ್ಯ ಜಾಗೃತಿ ಹಾಗೂ ಸಾಮಾಜಿಕ ಸೇವೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಕಾರ್ಮಿಕರಿಗೆ ಮಾಹಿತಿ ನೀಡುವುದರ ಜೊತೆಗೆ ಕಾರ್ಮಿಕ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳನ್ನು ಹೆಚ್ಚಿನ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು, ಶ್ರೀ ಸಾಯಿ ಸೇವಾ ಟ್ರಸ್ಟ್ ಸದಸ್ಯರು, ವಿವಿಧ ಗಣ್ಯರು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಮ್ಮ ಬಸವನಗುಡಿಯ ಗಿರಿನಗರದ ನಮ್ಮ ಪ್ರಮುಖರಾದಂಥ ಮುಖಂಡರಾದಂಥ ಮಂಜಣ್ಣನವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸಾವಿರಾರು ಜನ ಕಾರ್ಮಿಕರಿಗೆ ಇವತ್ತು ಲೇಬರ್ ಕಾರ್ಡನ್ನು ನಾವು ವಿತರಣೆ ಮಾಡಿದ್ದೀವಿ. ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ಕಡೆಯಿಂದ ಭಾಳಷ್ಟು ಸ್ಕೀಮ್ಗಳಿವೆ. ಒಂದು ಹೆಣ್ಮಗಳು ಗರ್ಭಿಣಿ ಆದಾಗಿಂದ ಸ್ಕೂಲಿಗೆ, ಎಜುಕೇಷನ್ನಿಗೆ ಸ್ಕಾಲರ್ಶಿಪ್ ಕೊಡೋವರೆಗೆ, ಮಕ್ಕಳು ಫಾರಿನಿಗೆ ಹೋಗಿ ಓದ್ತಾರೆ ಅಂದರೆ ಅದಕ್ಕೂ ಕೂಡ, ಕೆಲಸ ಮಾಡ್ತಾ ಅವ್ರಿಗೇನಾದರೂ ಒಂದು ಆಕ್ಸಿಡೆಂಟ್ ಆಯಿತು ಅಂತಂದರೆ ಅದಕ್ಕೆ ಇನ್ಶೂರೆನ್ಸು, ಮತ್ತು ಏನಾರು ಮರಣ ಹೊಂದಿದ್ರು ಅಂತಂದರೆ ಅದಕ್ಕೆ ಮರಣ ಸಹಾಯಧನ, ಹೀಗೆ ಎಲ್ಲ ರೀತಿ ಉದ್ಯೋಗ ಕೌಶಲ್ಯ ತರಬೇತಿ ಕಿಟ್ಟು ಇದೆಲ್ಲವೂ ಕೂಡ ಇವತ್ತು ಕೊಟ್ಟಿದೆ. ಕಾರ್ಮಿಕರು ಇದರ ಉಪಯೋಗ ಪಡ್ಕೊಳ್ಬೇಕು. ಇವತ್ತು ಯಾರ್ಯಾರು ಲೇಬರ್ ಕಾರ್ಡ್ ತೊಗೊಂಡಿದ್ದಾರೆ ಅವರು ಇನ್ನೂ ಒಂದು 10 ಜನ ಬೇರೆ ಕಾರ್ಮಿಕರಿಗೆ ಈ ಒಂದು ಸ್ಕೀಮ್ನ ಬಗ್ಗೆ, ಲೇಬರ್ ಕಾರ್ಡ್ ಬಗ್ಗೆ ತಿಳಿಸಿ ಅವರು ಕೂಡ ಇದನ್ನು ಉಪಯೋಗ ಮಾಡಿಕೊಂಡ್ರೆ ಸಾವಿರಾರು ಜನಕ್ಕೆ ಇದರಿಂದ ಸಹಾಯ ಆಗುತ್ತೆ. ಈ ಒಳ್ಳೆ ಕಾರ್ಯಕ್ರಮ ಮಾಡಿರುವಂಥ ಮಂಜುನಾಥ್ ಅವರಿಗೆ, ಅವರ ಇಡೀ ತಂಡದವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ವ್ಯಾಪಾರ ಮಾಡೋರಿಗೆ ಕೆಲವು ಕಡೆ ತೆರವಾಗಿದೆ. ಸರ್ಕಾರ ಅದಕ್ಕೊಂದು ಪ್ಯಾರಲ್ ವ್ಯವಸ್ಥೆ ಕಲ್ಪಿಸುತ್ತೆ. ಅದ್ರ ಕಡೆಗೆ ಇವಾಗಲೇ ಸರ್ಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಏನು ಇವತ್ತು ಕಟ್ಟಡ ಕಾರ್ಮಿಕರಿಗೆ ನಾವು ಅಸಂಘಟಿತ ಕಾರ್ಮಿಕರಿಗೆ ಎಲ್ಲ ಲೇಬರ್ ಕಾರ್ಡನ್ನ ಕೊಡ್ತಿದ್ದೀವಿ. ಇದು ಅವ್ರಿಗೆ ಸವಲತ್ತುಗಳು ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಸಿಗುತ್ತೆ ಅದು ದೊರಕಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಶ್ರೀ ಸಾಯಿ ಸೇವಾ ಟ್ರಸ್ಟು ಮತ್ತು ಜನಶಕ್ತಿ ಕಟ್ಟಡ ಕಾರ್ಮಿಕರ ಸಂಘದಿಂದ ಸಹಯೋಗದೊಂದಿಗೆ ನಮ್ಮ ಬಸವನಗುಡಿ ಶಾಸಕರಾದ ಎಲ್ ರವಿ ಸುಬ್ರಹ್ಮಣ್ಯ ಸಹಕಾರ ಮತ್ತು ನಮ್ಮ ಬೆಂಗಳೂರು ಯುವ ಸಂಸದರಾದ ತೇಜಸ್ವಿ ಸೂರ್ಯ ಸಹಕಾರದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಯಿತು. ಇದು ಹಿಂದೆ ನಮ್ಮ ಗಿರಿನಗರ ಸರ್ಕಲಲ್ಲಿ ನೋಂದಣಿ ಕಾರ್ಯಕ್ರಮ ಅಭಿಯಾನ ನಡೆಸಿದ್ವಿ. ಆಗಲೇ ಒಂದು 15 ದಿವಸ ಆಗಿತ್ತು. 15 ದಿವಸದಲ್ಲಿ ಒಂದು ಸುಮಾರು 1000ಕ್ಕೂ ಹೆಚ್ಚು ಜನ ಇದರಲ್ಲಿ ಭಾಗವಹಿಸಿ ಅವ್ರ ಲೇಬರ್ ಕಾರ್ಡ್ನ ಇದು ಮಾಡಿದರು. ಇವಾಗ ಅಪ್ರೂವ್ ಆಗಿ ಕಾರ್ಡ್ ಬಂದಿತ್ತು, ಅದನ್ನ ವಿತರಣೆ ಕಾರ್ಯಕ್ರಮ ಇವತ್ತು ಇದು ಮಾಡ್ಕೊಂಡಿದ್ದು. ಆಮೇಲೆ ನಮ್ಮ ಕಾರ್ಮಿಕರ ಇಲಾಖೆಯಿಂದ ಅಧಿಕಾರಿ ಕಲ್ಪನಾ ಮೇಡಮ್ ಅವ್ರು ಬಂದಿದ್ದರು. ಅವರು ಇದ್ರ ಬಗ್ಗೆ ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಜನಗಳಿಗೂ ಇದು ಗೊತ್ತಾಗಿದೆ. ನನ್ನ ಆಶೆ ಏನು ಅಂತಂದರೆ, ಇದು ಒಬ್ಬರು ಮಾಡಿಸ್ಕೊಂಡಿರೋದು, ಇವರು 10 ಜನ ಕೇಳಿದ್ರೆ ಅವ್ರಿಗೂ ಈ ಸವಲತ್ತನ್ನ ಪಡೆಯುವಂಥ ಅವಕಾಶ ಇರುತ್ತೆ. ಅವರು ಬಂದು ಮಾಡ್ಬೋದು. ಶ್ರೀ ಸಾಯಿ ಸೇವಾ ಟ್ರಸ್ಟ್ ಗಿರಿನಗರದಲ್ಲಿ ನಮ್ಮ ಸದಸ್ಯರುಗಳಿರ್ತಾರೆ, ಟ್ರಸ್ಟ್ನ ಸದಸ್ಯರುಗಳಿರ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಬಗ್ಗೆ ಹೇಳಿ ಲೇಬರ್ ಕಾರ್ಡ್ನ ಮಾಡಿಸ್ಕೊಡ್ತಾರೆ. ಈ ತಮ್ಮ ಮೂಲಕ ನಾನು ಏನು ಹೇಳ್ತೀನಿ ಅಂತಂದರೆ, ಇದರ ಸವಲತ್ತನ್ನ ಎಲ್ಲರೂ ಬಂದು ಪಡ್ಕೊಳ್ಳಿ. ಇವತ್ತು ಏನು ನಾವು ಮಾಡಿದ್ದೋ ಅವ್ರದ್ದು
ಕಾರ್ಡ್ ಬಂದಿದೆ, ಅದನ್ನು ವಿತರಣೆ ಮಾಡ್ತಾ ಇದ್ವಿ. ಮುಂದೆ ಇನ್ನೊಂದು 15 ದಿವಸ ಬಿಟ್ಕೊಂಡು ತಿರ್ಗಾ ಲೇಬರ್ ಕಾರ್ಡ್ ಮಾಡೋ ಅಭಿಯಾನ ಮಾಡ್ತೀವಿ. ಅದರಲ್ಲಿ ಪಾಲ್ಗೊಂಡು ಅವ್ರು ತಗೋಬೋದು ಅಂತ ನಾನು ಹೇಳ್ತೀನಿ. ಸುಮಾರು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಸರ್? ನಾವು ಇದರಲ್ಲಿ ಆಗಲೇ 1000ಕ್ಕೂ ಹೆಚ್ಚು ಜನ ಅಂತಂದರೆ 1100 1200 ಜನನ ನಾವು ಲೇಬರ್ ಕಾರ್ಡ್ ಮಾಡಿಸಿ ಅಪ್ರೂವ್ ಮಾಡಿಸಿ ಇವತ್ತು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಯಾರೆಲ್ಲ ಎಲಿಜಿಬಲ್ ಸರ್ ಇಲ್ಲಿ? ಸರ್, ಇದರಲ್ಲಿ ಕಟ್ಟಡ ಕಾರ್ಮಿಕರು ಅಂತಂದರೆ ನೀವು ನೋಡ್ಬೋದು, ಕಟ್ಟಡದಲ್ಲಿ ಗಾರೆ ಮೇಸ್ತ್ರಿ ಬರ್ತಾರೆ, ಪ್ಲಂಬರ್ಸ್ ಬರ್ತಾರೆ, ಎಲೆಕ್ಟ್ರಿಷಿಯನ್ಸ್ ಬರ್ತಾರೆ, ಹಲವಾರು ಕಾರ್ಮಿಕರು ಬರ್ತಾರೆ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ದುಡ್ದು ಅವರು ಇದಿಸ್ಕೊಂಡೋಗ್ಬೇಕು. ಕರ್ನಾಟಕ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅವ್ರಿಗೆ ಗೊತ್ತೇ ಇಲ್ಲ. ಈಗ ನಾವು ಅವ್ರಿಗೆ ಮಂದಾಟ ಮಾಡಿಕೊಟ್ಟಾದ್ಮೇಲೆ ಅವ್ರು ಏನು ಮಾಡಿದ್ರು, ಇದ್ರದ್ದು ಸವಲತ್ತು ಪಡಿಲೇಬೇಕು ಅಂತ ಬಂದು ನಮ್ಮಲ್ಲಿ ನೋಂದಣಿ ಮಾಡಿಸ್ಕೊಂಡ್ರು. ನೋಂದಣಿ ಮಾಡಿಸ್ಕೊಂಡಿದ್ದಕ್ಕೆ ಇವತ್ತು ಅವ್ರಿಗೆ ಕಿಟ್ಗಳನ್ನ ಕೊಡ್ತೀವಿ. ಕಟ್ಟಡ ಕಾರ್ಮಿಕರು ಏನು ಅಂತಂದರೆ ಸರ್ಕಾರದ ವತಿಯಿಂದ ಸುಮಾರು ಒಂದು 7,000 ರೂಪಾಯಿ ಬೆಲೆ ಬಾಳೋ ಕಿಟ್ಟು ಸಿಗುತ್ತೆ. ಕಿಟ್ಟು ಫ್ರೀ ಉಚಿತವಾಗಿ ಸಿಗುತ್ತೆ. ಆಮೇಲೆ ಅವ್ರಿಗೆ ಆಕ್ಸಿಡೆಂಟಲ್ಲಿ ಇವಾಗೇನೋ ನಮ್ಮ ಸಂಸದರು ಹೇಳ್ದಂಗೆ ಏನಾದರೂ ಒಂಚೂರು ಬಿತ್ತು, ಏಟಾಯಿತು, ಅದಾಯಿತು ಅಂತಂದ್ರೆ ಅವ್ರ ಕೈಯಿಂದ ಬರ್ಸೋ ಶಕ್ತಿ ಇರಲ್ಲ. ಸರ್ಕಾರದ ವತಿಯಿಂದ ಈ ಕಾರ್ಡ್ ತೋರಿಸಿದ್ರೆ ಸಾಕು, ಅವ್ರಿಗೆ ಸುಮಾರು ₹1,00,000 ಗಂಟ ಅವ್ರಿಗೆ ಸವಲತ್ತು ಸಿಗುತ್ತೆ. ಇದೆಲ್ಲ ಯಾಕೆ ಪಡಿಬಾರ್ದು? ಹಾಗಾಗಿ ಅವ್ರು ನಾವೇನು ಕೇಳ್ಕೊತೀನಿ ಅಂತಂದರೆ, ಇದು ಅವರು ಮಾಡೋದಲ್ಲ, ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅದನ್ನು ಇವರು ಉಪಯೋಗಿಸ್ಕೋಬೇಕಂತ ನಾನು ಹೇಳ್ತೀನಿ. ಸರ್, ಈ ಭಾಗದಲ್ಲಿ SIR ಕಾರ್ಯಕ್ರಮಗಳು ಯಾವ ರೀತಿಯಲ್ಲಿ ನಡೀತಾ ಇದೆ ಸರ್? 2002 ತುಂಬ ಗೊಂದಗಳಿದೆ. 2002 ಇದಿದೆ. ನಮ್ಮ ಸಂಸದರು ಒಂದು ಆ್ಯಪ್ ಇದು ಕೊಟ್ಟಿದ್ದಾರೆ. 2002 ಏನು ನಾವು ಅದನ್ನು ಆ್ಯಪ್ಗೆ ಹೋದರೆ ಅವ್ರದ್ದು ಫುಲ್ಲು ಡೀಟೇಲ್ಸ್ ಬರ್ತದೆ. ಅದನ್ನು ಇಟ್ಕೊಂಡು ನಾವು SIR ಮಾಡ್ತೀವಿ. ನಮ್ಮಲ್ಲಿ ಏನಂತ ಇದಾಗಿರಲ್ಲ ಈಗ ಸದ್ಯದ ಮಟ್ಟಿಗೆ. ಆದರೆ ನಮ್ಮ ಕಾರ್ಯಕರ್ತರುಗಳಿದ್ದಾರೆ, ಅದನ್ನು ಅಲ್ಲೇ ಸಾಲ್ವ್ ಮಾಡೋಕ್ಕೆ ಇದು ಮಾಡಿದ್ದಾರೆ. ಕೆಲವು ಭಾಗದಲ್ಲಿ ಸಮಸ್ಯೆಗಳಿವೆ, ಅದನ್ನ ನಾಯಕರ ಗಮನಕ್ಕೆ ತಂದಿದ್ದೀವಿ. ಅದನ್ನ ಸರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ನೀವು ನೋಡಿರ್ಬೋದು, ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಸುಮಾರು ಒಂದು ಕಡೆ ಕುಂತ್ಕೊಂಡು ಎಲ್ಲ ಮಾಡೋದು. ಆದರೆ ನಮ್ಮ ಭಾಗದಲ್ಲಿ ಆ ಥರ ಇಲ್ಲ. ನಮ್ಮ ಭಾಗದಲ್ಲಿ ಮನೆಗೆ ಹೋಗಿ ಮಾಡಿಸೋ BLOಗಳನ್ನ ಕರ್ಕೊಂಡೋಗಿ ಮಾಡಿಸ್ತಾ ಇದ್ದೀವಿ ನಾವು. ಅದನ್ನು ನಮ್ಮ ನಾಯಕರುಗಳನ್ನ ನೋಡ್ಕೋತಾರೆ. ಇವಾಗ ನಾವು ಅಭಿಪ್ರಾಯ ಪಡೋದಕ್ಕಿಂತ ದೊಡ್ಡವರು ಅದ್ರ ಬಗ್ಗೆ ನೋಡಿ ಗಮನ ಹರಿಸಿದ್ದಾರೆ. ಈಗಾಗಲೇ ನೋಡಿದ್ರೆ ಮೈತ್ರಿ ನಮ್ಮ ನಾಯಕರುಗಳಲ್ಲಿ ಹೋಗಿ ಚುನಾವಣಾ ಆಯೋಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡೋಣ ಏನಾಗ್ತದೆ. ಇಲ್ಲ, ಈಗ ಮೊನ್ನೆ ಹೋದ ವಾರ ನಮ್ಮ ಸಂಸದರು ಫುಟ್ಪಾತಲ್ಲಿ ಏನು ಇವು ಹಣ್ಣು ಎಲ್ಲ ಮಾರ್ತಾರೆ, ತರಕಾರಿ ಮಾರ್ತಾರೆ, ಅವ್ರಿಗೆ ಉಪಯೋಗ ಆಗಲಿ ಅಂತಲೇ ಒಂದು ಸೋಲಾರ್ ಪ್ಯಾನಲ್ ಇರೋ ಅಂಥ ಒಂದು ಇದನ್ನು ಕೊಟ್ಟಿದ್ದಾರೆ, ಏನೋ ಗಾಡಿ ಕೊಟ್ಟಿದ್ದಾರೆ. ಅವರು ಅದನ್ನು ಉಪಯೋಗಿಸ್ಕೋಬೋದು. ಅದು ಹೇಗಿದೆ ಅಂತಂದರೆ, ನೀವು ಅದನ್ನು ಸೋಲಾರ್ ಪ್ಯಾನಲ್ ಅಂತಂದರೆ ಮಿಸ್ಟೆಲ್ಲ ಬರುತ್ತೆ ಅದರಲ್ಲಿ. ಈ ತರಕಾರಿ ಕೆಡದೇ ಇದ್ದಂಗೆ ಅಲ್ಲಿಂದನೇ ಮಿಸ್ಟ್ ಬರುತ್ತೆ. ಆ ಥರ ಗಾಡಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸುಮಾರು ಅದು 1.5 ಲಕ್ಷ ಆಗುತ್ತೆ. ಅದನ್ನ ನಮ್ಮ ಸಂಸದರ ನಿಧಿಯಿಂದನೇ ಮಾಡಿಸಿ ಕೊಟ್ಟಿದ್ದಾರೆ. ಟ್ರಯಲ್ ಆಗಿ ಒಂದು 50 ಜನಕ್ಕೆ ಗಾಡಿನ ವಿತರಣೆ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಸಾರಾರು ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ತಳ್ಳೋದು ಒಂಚೂರು ಕಷ್ಟ ಆಗುತ್ತೆ ಅಂತ ಅದಕ್ಕೆ ಮೋಟ್ರು ಅಳವಡಿಸ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರು ನಮ್ಮ ಭಾಗಕ್ಕೆ ಮಾಡ್ತಾರೆ ಅಂತ. ಅದೇ ನಗೋದೊಂದು ಬಿಟ್ಟರೆ ಬೇರೆ ಏನು ಹೇಳೋಕ್ಕಾಗೋದಿಲ್ಲ ಇದಕ್ಕೆ. ಯಾಕೆ ಅಂತಂದರೆ ಈಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಆಗೋಗ್ಬಿಡ್ತು. ಆಗಲಿಲ್ಲ, ಕೊಟ್ಟಿದೆ. ತಿರ್ಗಾ ನೀವು ಹೇಳ್ದಂಗೆ ತಿರ್ಗಾ ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ಮತ್ತೆ ಹಾಕ್ಸ್ಕೊ ಬರ್ತಾರೆ. ಮಾಡಲ್ಲ ಇವರು. ಏನು ಭಯಾನ ಏನೋ ಗೊತ್ತಿಲ್ಲ ನನಗೆ. ಮಾಡಿದ್ರೆ ಎಲ್ಲಿನ ಎಲ್ಲ ವಾರ್ಡ್ಗಳು ಬಿಟ್ಟು ಹೋಗ್ಬಿಡ್ತಾವೆ, ಎಲ್ಲ ವಲಯಗಳು ಹೋಗ್ಬಿಟ್ಟು 5 ವಲಯ ಮಾಡ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ ಅವರು ಇದರಲ್ಲಿ ಏನಿರ್ತದೆ ಅಂತ. ನೋಡೋಣ, ಆಸೆ ಆಗುತ್ತೆ ಅಂತ ನಮ್ಮ ಆಸೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ.